ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವು ಈ ಲಾಸ್ಟ್ ವೀಕೆಂಡ್ ಸ್ವಲ್ಪ ವಿಧಾನಸೌಧಕ್ಕೆ ಹೋಗಿದ್ವಿ. ವಿಧಾನಸೌಧದಲ್ಲಿ ಪುಸ್ತಕ ಮೇಳ ಅಂತ ಓಪನ್ ಆಗಿತ್ತಲ್ವಾ, ಸೊ ಅದಕ್ಕೆ ಒಂದ್ಸತಿ ಹೋಗೋಣ, ಪುಸ್ತಕಗಳನ್ನು ಪರ್ಚೇಸ್ ಮಾಡ್ದಂಗೂ ಆಗುತ್ತೆ ಅಂಡ್ ಫಸ್ಟ್ ಟೈಮ್ ವಿಧಾನಸೌಧದೊಳಗಡೆ ಫ್ರೀ ಎಂಟ್ರಿ ಕೊಟ್ಟಿದಾರಲ್ವಾ, ಸೊ ಅದನ್ನು ನೋಡ್ಕೊಂಡು ಬಂದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಪುಸ್ತಕ ಮೇಳಕ್ಕೆ ಹೋಗಿದ್ವಿ. ಸೊ ನಾವು ಹೋಗಿದ್ದು ಮಂಡೇ. ಆಕ್ಚುಲಿ ಇದು ಇದ್ದಿದ್ದು ನಮಗೆ ಲಾಸ್ಟ್ ಫ್ರೈಡೇ, ಸ್ಯಾಟರ್ಡೆ, ಸಂಡೇ, ಮಂಡೇ 4 days ಇಟ್ಟಿದ್ರು. ಬಟ್ ನಮಗೆ ವೀಕೆಂಡಲ್ಲಿ ಸ್ವಲ್ಪ ಬೇರೆ ಕೆಲಸ ಇತ್ತು. ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ವಿ, ಹಾಗಾಗಿ ನಾವು ಮಂಡೇ ಹೋಗಿದ್ವಿ. ತುಂಬ ಜನ ಇತ್ತು ಆಯ್ತಾ. ವೀಕೆಂಡ್ಸ್ ಇಂದ ತುಂಬ ಸಿಕ್ಕಾಪಟ್ಟೆ ಜನ ಇದ್ರು. ನಾನು ವೀಕೆಂಡ್ ಚೆಕ್ ಮಾಡಿದೆ, ವೀಕೆಂಡ್ ಆಗಲ್ಲ ಅಂತ ಗೊತ್ತಾಗಿನೇ ನಾನು ಮಂಡೇಗೆ ಪ್ಲಾನ್ ಮಾಡಿದ್ದು. ಮಂಡೇ ಪರವಾಗಿಲ್ಲ, ಅಷ್ಟೊಂದು ಜನ ಅನಿಸಿಲ್ಲ, ಯಾಕಂದ್ರೆ ವೀಕ್ ಡೇಸ್ ಅಲ್ವಾ, ಅದಕ್ಕೋಸ್ಕರ. ಆದ್ರೂ ತುಂಬಾ ಜನನೇ ಇದ್ರು ಕಂಪೇರ್ ಟು ಬೇರೆ ಟೈಮಲ್ಲೆಲ್ಲ. ವೀಕ್ ಡೇಸ್ ಅಲ್ಲಿ ಜನ ಇರೋದಕ್ಕಿಂತ ಇಲ್ಲಿ ಜನ ಜಾಸ್ತಿನೇ ಇದ್ರು. ಅಂಡ್ ಪುಸ್ತಕ ಮೇಳ ಕೂಡ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಈ ನಡುವೆ ಎಲ್ಲಾರು ಬರೀ ಟಿವಿ, ಮೊಬೈಲು ಅಂತ ಹೇಳ್ಬಿಟ್ಟು ಪುಸ್ತಕ ನೋಡಲ್ವಲ್ಲ. ಸೊ ನಮ್ಗೆ ವಿಧಾನಸೌಧದೊಳಗೆ ಫುಲ್ ಎಂಟ್ರಿ ಕೊಟ್ಟಿರ್ಲಿಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ಅಷ್ಟೇ ಬಿಟ್ಟಿದ್ರು ನೋಡಕ್ಕೆ. ಸೊ ಇದು ವಿಧಾನಸೌಧದ ಒಳಗಡೆ ಹೀಗಿತ್ತು. ನಾನು ಫಸ್ಟ್ ಟೈಮ್ ನೋಡಿರೋದು, ನನಗೂ ಗೊತ್ತಿರಲಿಲ್ಲ ಹೇಗಿದೆ, ಏನಾಗ್ತಾ ಇದೆ ಅಂತ ತುಂಬಾ ಕ್ಯೂರಿಯಾಸಿಟಿ ನೋಡ್ತಾ ಇದ್ವಿ ನಾವು ಕೂಡ. ತುಂಬಾ ಪ್ರೆಸ್ ಮೀಟ್ ಎಲ್ಲ ನಡೀತಾ ಇತ್ತು ಅಂಡ್ ಸ್ವಲ್ಪ ಜನ ಕೂಡ ಇದ್ರು, ಪೊಲಿಟಿಷಿಯನ್ಸ್ ಎಲ್ಲ. ನನ್ಗೆ CT ರವಿ ಗೊತ್ತಿದ್ರು, ಅವ್ರು ಇದ್ರು, ನೋಡ್ದೆ. ಅಂಡ್ ಸಿದ್ದು ಮಾನೆ ಅಂತ ಇದ್ದಾರೆ ನೋಡು ಅಂತ ಅಂದ. ಸೊ ಅವನು ಮಾನೆ ಯಾರೋ ಇದ್ದಾರೆ ಅಂದ, ಅವ್ರಿಬ್ರು ನೋಡಿದ್ವಿ ಅಷ್ಟೇ. ಒಳಗಡೆ ಎಲ್ಲ ಒಂಥರ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಹೊರಗಡೆಯಿಂದ ಕಾಣುತ್ತೋ ಅದೇ ತರಾನೇ ಇದೆ ನೋಡಕ್ಕೆ. ಬಟ್ ಅಲ್ಲಿ ಒಳಗಡೆನು ಒಂದ್ ಮೇನ್ ಡೋರ್ ಇತ್ತಲ್ಲ, ಅದನ್ನ ಕ್ಲೋಸ್ ಮಾಡಿದ್ರು. ನನಗೆ ಅಷ್ಟು ಒಳಗಡೆ ಏನಿದೆ ಅಂತ ಗೊತ್ತಾಗಿಲ್ಲ. ಬಟ್ ಇಲ್ಲಿ ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಒಳಗಡೆ ಈ ತರ ಫುಲ್ ಸ್ಪೇಷಿಯಸ್ ಆಗಿ ಖಾಲಿ ಇದೆ ಒಳಗಡೆ. ಅಂಡ್ ಒಂದ್ ಸೈಡ್ ಅಲ್ಲಿ ಫುಲ್ ಸೆಕ್ಯೂರಿಟಿಗಳೆಲ್ಲ ಫುಲ್ ವೈಟ್ ಕಲರ್ ಬ್ಯಾಕ್ ಗ್ರೌಂಡ್ ತರ ಮಾಡ್ಬಿಟ್ಟು ಫುಲ್ ಕವರಿಂಗ್ ಎಲ್ಲ ಮಾಡಿದ್ರು, ಬಾಕ್ಸ್ ತರ ಎಲ್ಲ. ಅಲ್ಲಿ ನಡೀತಾ ಇತ್ತು ಅಂತ ಗೊತ್ತಾಗಿಲ್ಲ. ಸೆಕ್ಯೂರಿಟಿ ಎಲ್ಲ ಒಳಗಡೆ ಇದ್ರು. ಅಂಡ್ ನಾನಲ್ಲಿ ಪೊಲೀಸ್ನ ಕೇಳಿದೆ, ಒಳಗಡೆ ಎಂಟ್ರಿ ಬಿಡ್ತೀರಾ ಅಂತ. ಒಳಗಡೆ ಇಲ್ಲ, ಓನ್ಲಿ ವರ್ಕ್ ಮಾಡೋರಿಗಷ್ಟೇ ಎಂಟ್ರಿ ಇರೋದು, ಒಳಗಡೆ 3,000 ಜನ ಇದ್ದಾರೆ ಅಂತ ಅಂದ್ರು. ನಾನು ವಿಧಾನಸೌಧದೊಳಗಡೆ 3,000 ಜನ ಇದ್ದಾರಾ ಅಂತ ಅಂದ್ಕೊಂಡೆ. ಅದು ಕೆಲಸದವ್ರು ಮಾತ್ರ ಅಂತೆ, ವರ್ಕರ್ಸ್. ನಾವು ಅಲ್ಲಿಂದ ನೆಕ್ಸ್ಟ್ ಸ್ವಲ್ಪ ಅಷ್ಟೇ ಇತ್ತಲ್ಲ ನೋಡ್ಕೊಂಡು ಪುಸ್ತಕ ಮೇಳದ ಒಳಗಡೆ ಹೋದ್ವಿ. ನನಗೆ ಫಸ್ಟ್ ಸಿಕ್ಕಿದೆ ಉಪೇಂದ್ರ ಅವ್ರ ಬುಕ್, ಇದನ್ನು ಓದ್ಬೇಡಿ ಅಂತ. ನಾನು ಅದನ್ನ ನೋಡಿದೆ ಅಂಡ್ ಅಲ್ಲೇ ಸ್ವಲ್ಪ ಓಪನ್ ಮಾಡಿ ನೋಡಿದೆ, ಇಂಟ್ರೆಸ್ಟಿಂಗ್ ಏನಾರು ಇತ್ತ ಅಂತ. ನಂಗೆ ಅವ್ರು ಹೇಳಿದ ಮೊದಲೇ ಅರ್ಥ ಆಗಲ್ವಲ್ಲ, ಅದಕ್ಕೆ ಅಲ್ಲೇ ಅದನ್ನ ಸ್ಟಾಪ್ ಮಾಡಿದೆ. ಅಂಡ್ ತುಂಬಾ ಗಾಂಧೀಜಿ ಬುಕ್ಸು, ಕುವೆಂಪು ಬುಕ್ಸು, ನಿಜವಾಗ್ಲೂ ಯಾರಾದ್ರೂ ಬುಕ್ಸ್ ಲವರ್ಸ್ ಇರ್ತಾರಲ್ಲ ಅವ್ರಿಗೆ ಮಾತ್ರ ಸೀರಿಯಸ್ಲಿ ತುಂಬಾ ಚೆನ್ನಾಗಿತ್ತು. ಅಂಡ್ ಇದು ಅರಿವಿನ ದಾರಿ ಅಂತ ಈ ಬುಕ್ಸ್ ನಾನು ಕೇಳಿದೆ, ಅದು ತುಂಬಾ ಇನ್ಸ್ಪಿರೇಷನಲ್ ಬುಕ್ ಅಂತ ಹೇಳಿದ್ರು. ಸೊ ಸ್ವಲ್ಪ ಮೋಟಿವೇಶನ್ ಕೂಡ ಬರುತ್ತೆ ಅಂತ ಅಂದ್ರು. ಸೊ ಅದಕ್ಕೆ ನಾನು ಅದೊಂದು ಬುಕ್ನ ಪರ್ಚೇಸ್ ಮಾಡಿದೆ, ಸ್ವಲ್ಪ ಫ್ರೀ ಮಾಡಿಕೊಂಡು ಓದೋಣ ಅಂತ. ಅಂಡ್ NTPC ಗೌರ್ಮೆಂಟ್ ಎಕ್ಸಾಮಿಗೆ ರಿಲೇಟೆಡ್ ಬುಕ್ಸ್ ಎಲ್ಲ ಇತ್ತು. ಅಂಡ್ ಹಿಸ್ಟ್ರಿ ರಿಲೇಟೆಡ್ ಬುಕ್ಸ್ ಇತ್ತು. ಆಮೇಲೆ ಕ್ಯಾಸ್ಟ್ಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳೋದಕ್ಕೂ ಬುಕ್ಸ್ ಇತ್ತು. ಹೆಲ್ತ್ ಟಿಪ್ಸ್ ಒಂದು ಬುಕ್ಸ್ ನೋಡಿದೆ. ಬಟ್ ಇದು ಸ್ವಲ್ಪ ಮನೆ ಮದ್ದುಗಳೆಲ್ಲ ನಾವು ಯೂಸ್ ಮಾಡ್ತೀವಲ್ಲ, ಅದೇ ಮನೆ ಮದ್ದುಗಳಿತ್ತು. ಸೊ ಅದನ್ನು ನಾನೇನು ನೋಡಕ್ ಹೋಗಿಲ್ಲ. ಸ್ವಲ್ಪ ನಾನೆಲ್ಲ ಬುಕ್ಸ್ ಅಲ್ಲಲ್ಲೇ ತೆಗೆದು ಸ್ವಲ್ಪ ಓದ್ತಾ ಕುತ್ಕೊಂತಾ ಇದ್ದೆ ಅಂಡ್ ಹಂಗೆ ಮೂವ್ ಆಗ್ತಾ ಇದ್ದೆ. ವಿಧಾನಸೌಧದ ಕೆಳಗಡೆ ಈ ತರ ಚಿಕ್ಕ ಚಿಕ್ಕ ಸ್ಟಾಲ್ಗಳನ್ನೆಲ್ಲ ಹಾಕ್ಬಿಟ್ಟು ಬುಕ್ಸ್ ಗಳನ್ನೆಲ್ಲ ಅವ್ರು ಸೇಲ್ ಮಾಡ್ತಾ ಇದ್ರು. ನಾರ್ಮಲ್ ಆಗಿ ನಮಗ್ ಗೊತ್ತಿರಂಗೆ ಸಪ್ನ ಬುಕ್ ಹೌಸ್ ಕೂಡ ಬಂದಿತ್ತು ಅಂಡ್ ಬೇರೆ ಬೇರೆ ಬುಕ್ ಹೌಸಸ್ ಕೂಡ ಇತ್ತು. ಇದು ಪವರ್ ಆಫ್ ಕನ್ಸಿಸ್ಟೆನ್ಸಿ ಅಂತ ಒಂದ್ ಬುಕ್ ನೋಡಿದೆ. ಸೊ ಕನ್ಸಿಸ್ಟೆನ್ಸಿ ನಾವು ಹೇಗೆ ಮೇಂಟೈನ್ ಮಾಡ್ಬೇಕು ಅಂತಾನು ಆ ತರ ಅನಿಸ್ತು, ಅದನ್ನು ಸ್ವಲ್ಪ ನೋಡಿದೆ. ಅಂಡ್ ನನಗೆ ಗೊತ್ತಿರೋ ಬುಕ್ಸ್ ಗಳು ಸಿಕ್ಕಿದಾಗ ಒಂದ್ ಸ್ವಲ್ಪ ಖುಷಿ ಆಗುತ್ತಲ್ವಾ. ನಂಗೆ ಈ ಮೂಕಜ್ಜಿಯ ಕನಸುಗಳು ಅದೊಂದು ಬುಕ್ ಸಿಕ್ತು, ಅದನ್ನ ಒಂದ್ ಸ್ವಲ್ಪ ನೋಡೋಕೆ ಖುಷಿ ಆಯ್ತು. ಬಟ್ ಈ ಬುಕ್ ನಾನು ಒಂದ್ಸತಿ ಓದಿದ್ದೆ, ಹಾಗಾಗಿ ಮತ್ತೇನು ಪರ್ಚೇಸ್ ಮಾಡಕ್ ಹೋಗೋದು ಅಂತ ಅದನ್ನ ನೋಡಿಲ್ಲ. ನಾ ಸ್ವಲ್ಪ ಮೋಟಿವೇಶನಲ್, ಸ್ಪಿರಿಚುವಲ್ ಅಥವಾ ಹೆಲ್ತ್ ವೈಸ್ ಆ ತರ ಯಾವ್ದಾದ್ರು ಬುಕ್ಸ್ ಇರುತ್ತಾ ಅಂತ ನಾನು ಸರ್ಚ್ ಮಾಡ್ತಾ ಇದ್ದೆ. ಈ ಕಾನೂನು ಹೆಗ್ಗಡತಿ ನೋಡಿದೆ. ಅಂಡ್ ರಜನಿ ರಾಘವನ್ ಅವ್ರದ್ದು ಕತೆ ಡಬ್ಬಿ ಅಂತ ಬುಕ್ ಕೂಡ ಇತ್ತು. ಅದು ಅವ್ರ ಕತೆಗಳನ್ನ ಬರೆದಿದ್ರು ಯಾವ ತರ ಅಂತ, ಅದೊಂದು ಬುಕ್ ನೋಡಿದೆ. ಅಂಡ್ ಇದು ಯಾರೆಲ್ಲ ಟ್ರೇಡಿಂಗ್ ಮಾಡ್ತಾರೋ ಅವ್ರಿಗೆ ಗೊತ್ತಿರುತ್ತೆ, ಷೇರು ಮಾರುಕಟ್ಟೆ, ಈ ಷೇರು ಮಾರುಕಟ್ಟೆ ರಿಲೇಟೆಡ್ ಕೂಡ ಬುಕ್ಸ್ ಗಳಿತ್ತು. ಅಂಡ್ ತುಂಬಾ ಈ ನ್ಯೂಸ್ ಚಾನೆಲ್ಸ್ ಗಳೆಲ್ಲ ಆಲ್ರೆಡಿ ಅಲ್ಲೇ ಇದ್ರು. ಎಲ್ಲಾರು ವ್ಯಾನ್ಗಳು ಇಟ್ಕೊಂಡು
ಮಾಡ್ಕೊಂಡು ಆ ಮೈಕಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಸುತ್ತ ಬರ್ತಾ ಇದ್ರು. ಇಸ್ಕಾನ್ ಅವ್ರು ಕೂಡ ಈ ತರ ಒಂದ್ ಮಾಡಿದ್ರು. ಅಂಡ್ ಇದು ಲಾ ಪುಲಿಯಾನ ಮತ್ತು ಪುಲಿಯಾನ ಅಂತ ಹೇಳ್ಬಿಟ್ಟು ಲಾ ರಿಲೇಟೆಡ್ ಕೂಡ ಒಂದು ಫುಲ್ ಸ್ಟೋರ್ ಇತ್ತು ಬುಕ್ಸ್ದು. ಅಂಡ್ ನಾನು ಅಲ್ಲಿಂದ ಸಪ್ನಾ ಬುಕ್ ಸ್ಟೋರ್ಗೆ ಹೋದೆ, ಅಲ್ಲೇನಾದ್ರು ನನಗೆ ಇನ್ಸ್ಪಿರೇಷನಲ್ ಸಿಗುತ್ತಾ ಅಂತ. ಈಗ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇತ್ತಲ್ಲ ರಿಚ್ ಡ್ಯಾಡಿ ಪೂರ್ ಡ್ಯಾಡಿ, ಅವ್ರದ್ದು ಒಂದು ಬುಕ್ಸ್ ಇತ್ತು. ಬಟ್ ಆ ಬುಕ್ಸ್ ಆಲ್ರೆಡಿ ನಮ್ಮ ಮನೇಲಿ ಇದೆ, ಅದಕ್ಕೆ ನಾನು ಆ ಬುಕ್ಕನ್ನೇನು ಪರ್ಚೇಸ್ ಮಾಡಕ್ ಹೋಗಿಲ್ಲ. ಸ್ವಲ್ಪ ಎಲ್ಲ ನೋಡ್ತಾ ಇದ್ದೆ, ಹಾಗೆ ತುಂಬಾ ಸ್ಟಾಲ್ಸ್ ಇತ್ತಲ್ವಾ, ಸೊ ನಾನು ಸ್ವಲ್ಪ ಟೈಮ್ ಕವರ್ ಮಾಡ್ಬೇಕಾಗಿತ್ತು. ಅಂಡ್ ನನಗೆ ಯಾವ ತರ ಬುಕ್ ಬೇಕೋ ಆ ರೀತಿ ಬುಕ್ ನಾನು ಹುಡುಕ್ತಾ ಇದ್ದೆ. ಅದಕ್ಕೆ ಆ ರೀತಿ ಬುಕ್ಗಳನ್ನ ತುಂಬಾ ಜಾಸ್ತಿ ನಾನು ಸರ್ಚ್ ಮಾಡ್ತಾ ಇದ್ದೆ. ತುಂಬಾ ಬುಕ್ಸ್ ಇತ್ತು. ಈ ಹೋರಿ ಹಬ್ಬದ ಬಗ್ಗೆನೇ ಒಂದು ಬುಕ್ಸ್ ಇತ್ತು. ನಾನು ಇವನು ಅದೇ ಮಾತಾಡ್ತಾ ಇದ್ವಿ, ನಾರ್ತ್ ಕರ್ನಾಟಕ ಹೋರಿ ಹಬ್ಬದ ಬಗ್ಗೆನೇ ಒಂದು ಬುಕ್ ಇದೆಯಲ್ಲ ಅಂತ. ಈ ಹಳ್ಳಿ ಕಡೆ ಹೇಗಿರುತ್ತೆ ಅಥವಾ ಹಳ್ಳಿ ಕಡೆ ಹಿಂದೆ ಎಲ್ಲ ಹೇಗಿತ್ತು, ಅವರೆಲ್ಲ ಹೇಗ್ ಲೈಫ್ ಲೀಡ್ ಮಾಡ್ತಿದ್ರು, ಆ ರೀತಿ ಬುಕ್ಸ್ಗಳಿತ್ತು. ಅಂಡ್ ಹಿಸ್ಟ್ರಿಗಳು, ಟೆಂಪಲ್ಗಳ ಬಗ್ಗೆ ಆತರ, ಮತ್ತೆ ಈ ಸ್ವಲ್ಪ ತುಂಬಾ ಫೀಲಿಂಗ್ಸ್ ಅಲ್ಲಿ ನೋವಾದಾಗ ಎಲ್ಲ ಓದ್ತಾರಲ್ಲ ಆ ರೀತಿ ಬುಕ್ಸ್. ಆಮೇಲೆ ಈ ಅಪ್ಪನ ಬಗ್ಗೆ ಅಮ್ಮನ ಬಗ್ಗೆ ಆ ತರ ಬುಕ್ಗಳು ತುಂಬಾ ಇತ್ತು. ಯಾರಿಗಾದ್ರೂ ಒಂಥರ ತುಂಬಾ ಬೇಜಾರಾದಾಗ ಓದ್ಬೇಕು ಅಂತ ಅಂದ್ರೆ ಒಂಥರ ನಮ್ಮ ಫೀಲಿಂಗ್ಸ್ ನ ನಾವೇ ಸರಿ ಮಾಡ್ಕೊಬೇಕು, ಯಾವ್ದೋ ಒಂದ್ರಿಂದ ಹೊರಗೆ ಬರ್ಬೇಕು ಅಂದ್ರೆ ಆ ತರ ಬುಕ್ಸ್ಗಳು ತುಂಬಾ ಇತ್ತು. ಅಂಡ್ ಬಸವಣ್ಣನವ್ರ ಬಗ್ಗೆ ಬುಕ್ಗಳು, ಆಮೇಲೆ ಬೀಚಿ ಅವ್ರ ಬುಕ್ಗಳು. ಬುಕ್ ಲವರ್ಸಿಗೆ ಮಾತ್ರ ಒಂಥರ ಗ್ರೇಟ್ ಪ್ಲೇಸ್. ನನಗಂತೂ ಲಾಸ್ಟಿಗೆ ಫುಲ್ ಕನ್ಫ್ಯೂಷನ್ ಯಾವ್ದನ್ನ ಪರ್ಚೇಸ್ ಮಾಡಬೇಕು ಅಂತ. ನಾನು ಬಟ್ ಈ ಸಿರಿಧಾನ್ಯ ಬುಕ್ನ ನಾನು ಪರ್ಚೇಸ್ ಮಾಡಿದೆ. ಅದು ಮಿಲೆಟ್ಗಳ ಬಗ್ಗೆ ಅಂಡ್ ಮಿಲೆಟ್ ಇನ್ ಡಿಫ್ರೆಂಟ್ ಯಾವ ಥರ ಅಡುಗೆಗಳು ಮಾಡ್ಬೋದು ಅಂತ ಇತ್ತು. ಸೊ ಅದೊಂದು ಬುಕ್ನ ಪರ್ಚೇಸ್ ಮಾಡಿದೆ. ಅಂಡ್ ಶ್ರೀರಾಮನ ಪಟ್ಟಾಭಿಷೇಕ ಅಂತ ಫುಲ್ ಡೀಟೇಲ್ಡ್ ಆಗಿತ್ತು ಆಯ್ತಾ. ನಾ ಜಸ್ಟ್ ಒಂದು ಪೇಜ್ನ ಇದನ್ನಲ್ಲೇ ಓದಿದೆ. ಅಂಡ್ ಅಲ್ಲಿಂದ ಮತ್ತೆ ಓಕೆ ಮಹಾಭಾರತ ರಾಮಾಯಣದ ಬಗ್ಗೆ ಆದರೆ ಸ್ವಲ್ಪ ನಮಗೆ ಗೊತ್ತಿದೆ ಅಲ್ವಾ, ಸೊ ಆ ಪುಸ್ತಕಗಳನ್ನ ಪರ್ಚೇಸ್ ಮಾಡಕ್ ಹೋಗಿಲ್ಲ. ಅಂಡ್ ಮನೇಲಿ ಆಲ್ರೆಡಿ ಒಂದು ಬುಕ್ ಕೂಡ ಇದೆ ಮಹಾಭಾರತದ್ದು, ಅದಕ್ಕೆ ಯಾಕೆ ಸುಮ್ಮನೆ ವೇಸ್ಟ್ ಅಂತ ಸುಮ್ಮನೆ ಅದೇ. ಅಂಡ್ ಯಾರಿಗೆಲ್ಲ ತುಂಬಾ ಓದ್ಬೇಕು ಅಂತ ಇರುತ್ತೋ, ನಮ್ ಕಲ್ಚರ್ ಬಗ್ಗೆ ತಿಳ್ಕೊಬೇಕು ಅಂತ ಇರುತ್ತಲ್ಲ, ಅಂತವ್ರೆಲ್ಲ ಮಾತ್ರ ಈ ತರ ಪುಸ್ತಕ ಮೇಳಕ್ ಬಂದು ಬುಕ್ಸ್ ಗಳನ್ನ ಪರ್ಚೇಸ್ ಮಾಡಿ ಆರಾಮಾಗಿ ಓದ್ಬೋದು. ತುಂಬಾ ಇಂಪ್ರೂವ್ ಆಗುತ್ತೆ ಮೈಂಡ್ ಸೆಟ್ ಕೂಡ. ಅಪ್ಪನ ನೈಜ ಕಥೆಗಳನ್ನ ನೋಡಿದೆ, ಅಲ್ಲಿದೆ ಮುಂದಕ್ಕಿದೆ. ಅಂದ್ರೆ ರಿಯಲ್ ಸ್ಟೋರೀಸ್ಗಳನ್ನೇ ಬುಕ್ ಮಾಡಿರೋದು. ಅವ್ರು ಹೇಳಿರೋ ಬುಕ್ ಕೂಡ ನಾನು ಸರ್ಚ್ ಮಾಡಿದ್ದೆ. ಅದು ಕೂಡ ಸ್ವಲ್ಪ ಎಮೋಷ್ನಲ್ ಕಂಟೆಂಟ್ ಜಾಸ್ತಿ ಇತ್ತು. ಅದಕ್ಕೆ ಎಮೋಷ್ನಲ್ ಕಂಟೆಂಟು ಅಪ್ಪ ಅಮ್ಮ ಆ ಥರದ್ದೆಲ್ಲ ತುಂಬ ಇದ್ದಾಗ ನಂಗೆ ಅದು ಓದ್ಬಿಟ್ಟು ತಡ್ಕೊಳಕ್ಕೂ ಆಗಲ್ಲ. ಅದಕ್ಕೆ ನಾನು ಆ ಥರ ಎಮೋಷ್ನಲ್ ಕಂಟೆಂಟ್ಗಳನ್ನ ಸರ್ಚ್ ಮಾಡಿಲ್ಲ. ಜಸ್ಟ್ ಇನ್ಸ್ಪಿರೇಷನಲ್ ಆ ಥರದನ್ನ ಮಾತ್ರ ಸರ್ಚ್ ಮಾಡ್ತಾ ಇದ್ದೆ. ಸೊ ಅವರು ಒಂದೆರಡು ಬುಕ್ಗಳನ್ನ ಹೇಳಿದ್ರು, ಸಜೆಸ್ಟ್ ಕೂಡ ಮಾಡಿದ್ರು. ಬಟ್ ನಾನು ಅದರಲ್ಲಿ ಒಂದೆರಡು ಬುಕ್ಗಳನ್ನ ತಗೊಂಡೆ. ಈ ಸೈಕಾಲಜಿ ರಿಲೇಟೆಡ್ಸು ಅಥವಾ ಈ ಥರ ಮನೆ ಮದ್ದುಗಳು ಅಥವಾ ಅಡ್ಗೆಗೆ ರಿಲೇಟೆಡ್ ಯಾವ್ದಾದ್ರು ಬುಕ್ಸ್ಗಳು ಸಿಗುತ್ತೋ ಆ ಬುಕ್ಸ್ಗಳನ್ನೆಲ್ಲ ನಾನು ಸರ್ಚ್ ಮಾಡ್ತಾ ಇದ್ದೆ. ಸೊ ಆ ಥರ ಒಂದೆರಡು ಬುಕ್ಗಳನ್ನ ಮಾತ್ರ ನಾನು ಚೂಸ್ ಮಾಡಿ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಇನ್ನು ತುಂಬ ಶಾಪ್ಗಳು ಇತ್ತು ಅಲ್ವಾ, ಹಾಗೆ ಅಲ್ಲಿಂದ ತುಂಬ ಸುತ್ತರ್ದು ಸುಸ್ತಾಗೋಯ್ತು. ಬಟ್ ಆದರೂ ಇರೋ ಶಾಪ್ಗಳನ್ನ ಎಲ್ಲದನ್ನೂ ಒಂದ್ಸತಿ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತು ಯಾವುದಾದ್ರೂ ಬುಕ್ಸ್ಗಳು ಸಿಗುತ್ತಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದೆ. ಆ್ಯಂಡ್ ಕೆಲವೊಂದು ಬುಕ್ಗಳು ಹೇಗೆ ಅಂತ ಅಂದರೆ, ನಿಮಗೆ ಇದು ಓದಿದ್ರೆ ಹಿಂದೆ ಏನಾಗಿತ್ತು ಅಂತ ತಿಳಿಯೋದ್ರೊಟ್ಟಿಗೆ ಮುಂದೆ ನೀವೇನು ಮಾಡಬೇಕು ಅಂತಲೂ ಗೊತ್ತಾಗುತ್ತೆ. ಆ ರೀತಿ ಕೆಲವೊಂದು ಬುಕ್ಗಳನ್ನು ತುಂಬ ಚೆನ್ನಾಗಿತ್ತು. ಸೊ ನಾವು ಲೈಫ್ ಮುಂದೆ ಹೇಗೆ ಹೋಗುತ್ತೆ ಅಥವಾ ಈ ಸಮಾಜ ಸೊಸೈಟಿ ಯಾವ ಥರ ಬೆಳೆಯುತ್ತೆ ಹೇಗಿದೆ ಅನ್ನೋದ್ರ ಮೇಲೂ ಹಿಂದಿನಿಂದನೂ ಇವಾಗಿನವರೆಗೂ ಹೇಗೆ ಚೇಂಜಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆ ರೀತಿ ಬುಕ್ಗಳು ಕೂಡ ತುಂಬ ಇತ್ತು. ಆ್ಯಂಡ್ ತುಂಬ ಜಾಸ್ತಿ ಇದ್ದಿದ್ದು ಕತೆಗಳು, ಹಿಸ್ಟ್ರಿಗಳು ಆ್ಯಂಡ್ ಇನ್ಸ್ಪಿರೇಷನಲ್ ಸ್ಟೋರಿಗಳು. ಆಮೇಲೆ ನಿಜವಾದ ಸ್ಟೋರಿಗಳನ್ನ ನಡೆದಿರೋದನ್ನ ಅವರು ಆ ಕತೆಗಳ ರೂಪದಲ್ಲಿ ಕೂಡ ಮೆನ್ಷನ್ ಮಾಡಿದ್ರು. ಆ ಥರ ಬುಕ್ಗಳು ತುಂಬ ಇತ್ತು. ನನಗೆ ತೀರಾ ಜಾಸ್ತಿ ಬುಕ್ಗಳ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಗೊತ್ತಿರೋ ಬುಕ್ಗಳನ್ನ ಮಾತ್ರ ತುಂಬ ನೋಡ್ತಾ ಇದ್ದೆ ಅಷ್ಟೇ. ಸ್ವಲ್ಪ ಈ ರಾಜ್ಕುಮಾರ್ ಬುಕ್ಗಳು ಆ ಥರ ಬುಕ್ಗಳು ಕೂಡ ಇತ್ತು. ಆ್ಯಂಡ್ ಚಿಕ್ಕ ಮಕ್ಳಿಗೆ ರಿಲೇಟೆಡ್ ಯಾವ್ಯಾವ ಬುಕ್ಸ್ ಬೇಕು ಅವ್ರ ಸ್ಟಡಿಗೆ ಆ ಥರ ಬುಕ್ಗಳು ಕೂಡ ತುಂಬಾ ಇತ್ತು. ಚಿಕ್ಕ ಮಕ್ಳಿಗೆ ಈ ಥರ ABCD ಈ ಥರ ರೈಮ್ಸು ಆ ಥರ ಬುಕ್ಗಳು ತುಂಬ ಇತ್ತು. ಸ್ವಲ್ಪ ಅದು ಬುಕ್ಗಳನ್ನು ಎಲ್ಲ ಚೆಕ್ ಮಾಡಿಬಿಟ್ಟು ಸುತ್ತಿ ತುಂಬ ಸುಸ್ತಾಯ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಸೈಡಲ್ಲಿ ಫುಲ್ ಮತ್ತೆ ಫುಡ್ ಸ್ಟಾಲ್ ಕೂಡ ಇತ್ತು. ಸೊ ಬುಕ್ಸ್ಗಳನ್ನೆಲ್ಲ ಒಂದು ಸ್ವಲ್ಪ ನೋಡಿಬಿಟ್ಟು ಯಾವ್ದು ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡಿ ಆದಮೇಲೆ ಫುಡ್ ಸ್ಟಾಲ್ ಕಡೆ ಕೂಡ ಬಂದ್ವಿ ನಾವು. ಈ ಬುಕ್ ಸ್ಟಾಲ್ಗಳು ಹೇಗಿತ್ತು ಅದೇ ರೀತಿ ಫುಡ್ ಸ್ಟಾಲ್ಗಳು ತುಂಬ ಜಾಸ್ತಿನೇ ಇತ್ತು. ಆ್ಯಂಡ್ ನಾನು ಕೇಳಿದೆ, ನೀವೆಲ್ಲ ಹೇಗೆ ಈ ಥರ ಸ್ಟಾಲ್ಗಳನ್ನ ಹಾಕಿದ್ರಿ ಅಂತಲೂ. ಸೊ
ಅವರಿಗೆ ಗೌರ್ಮೆಂಟಿಂದನೇ ಕೊಟ್ಟಿರೋದಂತೆ, ಫ್ರೀಯಾಗಿ ಸ್ಪೇಸ್ ಕೂಡ ಕೊಟ್ಬಿಟ್ಟು ಆ್ಯಂಡ್ ಲಂಚ್ ಕೂಡ ಅವರೇ ಪ್ರೊವೈಡ್ ಕೂಡ ಮಾಡಿದ್ದಾರೆ ಅಂತ. ನನಗೆ ಅದು ಖುಷಿ ಅನಿಸ್ತು. ಅಟ್ಲೀಸ್ಟ್ ಈ ಥರ ಏನಾದರೂ ಫುಡ್ ಸ್ಟಾಲ್ ಹಾಕ್ತವ್ರಿಗೆಲ್ಲ ಸ್ಪೇಸು ಕೊಟ್ಬಿಟ್ಟು ಫುಡ್ಡು ಕೊಡ್ತಾ ಇದ್ದಾರೆ ಅಂದರೆ ಅವ್ರಿಗೂ ಏನೋ ಒಂಥರ ಹೆಲ್ಪ್ ಆಗುತ್ತೆ ಅಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನಾವು ಅಲ್ಲಿಂದ ಇನ್ನೇನು ತಿನ್ನೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡ್ತಾ ಇದ್ವಿ. ತುಂಬ ಡಿಫ್ರೆಂಟಾಗಿತ್ತು. ಕೊಕೊನಟ್ ಜ್ಯೂಸ್ ಅಂತೆ, ಮ್ಯಾಂಗೋ ಮೊಜಿಟೋ, ಆಮ್ಲ ಜ್ಯೂಸು, ಆ್ಯಂಡ್ ಇಲ್ಲಿ ಒಂದು ಕಡೆ ತುಂಬ ಚೆನ್ನಾಗಿ ಚುರುಮುರಿ ಮಾಡ್ತಾಯಿದ್ರು. ತುಂಬ ಸ್ಪೈಸಿಯಾಗಿ ಕೂಡ ಇತ್ತು. ಸ್ಪೈಸಿಯಾಗಿತ್ತು ಅಂತ ಹೇಳ್ಬಿಟ್ಟು ಮತ್ತೆ ಸ್ವಲ್ಪ ಲೆಮನ್ ಎಲ್ಲ ಹಾಕ್ಸ್ಕೊಂಡ್ಬಿಟ್ಟು ತಿಂತಾಯಿದ್ರು. ಅಲ್ಲಿಂದ ನಾವು ಸ್ವಲ್ಪ ಹಾಗೆ ಎಲ್ಲದನ್ನು ಸ್ವಲ್ಪ ಟೇಸ್ಟ್ ಮಾಡ್ಕೊತ ಹಾಗೆ ಬಂದ್ವಿ. ಆ್ಯಂಡ್ ಇಲ್ಲಿ ಕಬ್ಬಿನ ಜ್ಯೂಸ್ ಇತ್ತು. ಅಂಕಲ್ ಮಾತ್ರ ತುಂಬ ಚೆನ್ನಾಗಿ ಒಂದು ಜ್ಯೂಸ್ ಕುಡೀರಿ ಮೇಡಮ್, ಫಸ್ಟ್ ಜ್ಯೂಸ್ ಕುಡೀರಿ ಮೇಡಮ್, ಆಮೇಲೆ ವಿಡಿಯೋ ಕುಡಿಯೋರಂತೆ ಮೇಡಮ್. ಹಾಕ್ಬಿಟ್ಟೆ, ನಾನು ಕೇಳೇ ಇಲ್ವಲ್ಲ ಸರ್. ಅವರು ಮಂಡ್ಯದಿಂದ ಬಂದ್ಬಿಟ್ಟು ಜ್ಯೂಸ್ ಈ ತರ ಕಬ್ಬಿಂದ ಹಾಕಿದ್ರಂತೆ, ಅವರು ಕುಡೀರಿ ಅಂತ ಅಂದ್ರಲ್ವಾ, ಸೊ ಅದಕ್ಕೆ ಒಂದ್ ಜ್ಯೂಸ್ ತಗೊಂಡು ಮತ್ತೆ ಒಂದ್ ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಹೀಗೆ ಮುಂದೆ ಬಂದ್ವಿ. ಇಲ್ಲಿ ಒಬ್ರು ಈ ತರ ಎಲ್ಲ ಸೂತ್ರ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆಗಳ್ದೆಲ್ಲ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ರು. ಎಲ್ಲ ಡಿಫ್ರೆಂಟ್ ಆಯಿಲ್ಗಳು ಕೂಡ ಇತ್ತು. ಸೊ ಅದೊಂದು ಸ್ವಲ್ಪ ನಾನು ಸರ್ಚ್ ಮಾಡ್ತಾ ಇದ್ದೆ. ಕೊಕೊನಟ್ ಆಯಿಲ್ನ ನಾನು ಟೇಸ್ಟ್ ಮಾಡಿದೆ ಆ್ಯಂಡ್ ಅದು ಸ್ಮೆಲ್ ಕೂಡ ನೋಡಿದೆ. ಅದು ತುಂಬ ಪ್ಯೂರ್ ಆಗಿತ್ತು. ಕೊಕೊನಟ್ ಆಯಿಲ್ ಮಾತ್ರ ತುಂಬ ಪ್ಯೂರ್ ಅಂತ ಗೊತ್ತಾಯಿತು. ಪ್ಯೂರ್ ಇರುತ್ತೆ ಅಲ್ವಾ, ಪ್ಯೂರ್ ಯಾವುದು ಚೆನ್ನಾಗಿಲ್ಲ ಅಂದರೆ ಹೇಗಿರುತ್ತೆ ಅಂತ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವರು ಕೂಡ ತುಂಬ ಡಿಫ್ರೆಂಟ್ ಆಯಿಲು ಸ್ಮಾಲ್ ಬಾಟಲ್ನ ಸೇಲ್ ಮಾಡ್ತಾ ಇದ್ರು. ಎಲ್ಲ ಆಲ್ಮೋಸ್ಟ್ 150 ರೂಪೀಸ್ 200 ರೂಪೀಸ್ ಒಳಗಡೆ ಕೂಡ ಇತ್ತು. ಕೊಕೊನಟ್ ಆಯಿಲು ಅಂದರೆ ಸ್ವಲ್ಪ ಜಾಸ್ತಿಗಿತ್ತು ಅಷ್ಟೇ. ಚಿಕ್ಕದು ಈ ಥರ ಚಿಕ್ಕ ಬಾಟಲಲ್ಲೆಲ್ಲ ಅವರು ಲ್ಯಾವೆಂಡರ್ ಆಯಿಲ್, ಹಿಬಸ್ಕಸ್ ಆಯಿಲ್, ಅವಕಾಡೋ ಆಯಿಲ್, ಜಿಂಜರ್ ಆಯಿಲ್ ಅಂತ ಕೂಡ ಬಂದಿತ್ತು. ಅದನ್ನು ಕೂಡ ಸೇಲ್ ಮಾಡ್ತಾ ಇದ್ರು. ಆ್ಯಂಡ್ ಇದರಲ್ಲಿ ಕೆಲವೊಂದು ಆಯಿಲ್ಗಳನ್ನ ಹೇರ್ ಫಾಲ್ ಕಂಟ್ರೋಲ್ಗೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ. ಈಗ ರೋಸ್ಮೆರಿ ಆಯಿಲ್ ಹೇರ್ಗೆ ಯೂಸ್ ಮಾಡ್ತಾರೆ. ನೀವು ನೋಡಿರ್ಬೋದು. ಕೂಡ ಈ ಜಿಂಜರ್ ಆಯಿಲ್ ಇತ್ತೀಚೆಗೆ ಯೂಟ್ಯೂಬಲ್ಲಿ ನಿಮಗೆ ಟಮ್ಮಿ ಫ್ಯಾಟ್ ಇದಕ್ಕೆಲ್ಲ ಮಸಾಜ್ಗೆ ಎಲ್ಲ ಬಟ್ ಅದು ವರ್ಕ್ ಆಗತ್ತಾ ಗೊತ್ತಿಲ್ಲ. ಬಟ್ ತಗೊಳ್ಳೋರ ಸಂಖ್ಯೆನೂ ಜಾಸ್ತಿ ಇದೆ ಅಲ್ಲ, ಹೌದಾ? ಚೆನ್ನಾಗಿರೋದಕ್ಕೆ ಮೇ ಬಿ ತಗೋಬಹುದು. ಓಕೆ. ಬಟ್ ಇದೆಲ್ಲ ವಿತೌಟ್ ಕೆಮಿಕಲ್ ಪ್ರಾಡಕ್ಟ್. ಪ್ಯೂರ್ ಎಸ್, ಪ್ಯೂರ್ ಸಿಗೋದು ಕಷ್ಟ ಇದೆ ನಮಗೀಗ. ಪ್ಯೂರ್ ಮಾಡೋರು ತುಂಬಾ ಕಡಿಮೆನೇ ಇದಾರಲ್ಲ. ಅದರಿಂದ ಫ್ಯಾಟ್ ಟಮ್ಮಿ ಎಲ್ಲ ಕಡಿಮೆ ಆಗ್ತಾ ಇದೆ ಅಂತೆ. ತುಂಬ ಜನ ಯೂಸ್ ಕೂಡ ಮಾಡ್ತಾ ಇದ್ದಾರಂತೆ. ನನಗಿದು ಅಷ್ಟು ಗೊತ್ತಿರಲಿಲ್ಲ, ನನಗಿದು ಹೊಸ ವಿಚಾರ ಅಂತ ಅನ್ನಿಸ್ತು. ಆ್ಯಂಡ್ ನಮಗಿಲ್ಲಿ ಶೇಂಗಾ ಎಣ್ಣೆ ಕೂಡ ಇತ್ತು. ಆ್ಯಂಡ್ ಇಲ್ಲಿ ಇಬ್ಬರು ಆಂಟಿರು ಭಾಗ್ಯಲಕ್ಷ್ಮಿ ಬೆಣ್ಣೆ ಮತ್ತು ಗುಲ್ಕನ್ ಸ್ಟಾಲ್ ಅಂತ ಇಟ್ಟಿದ್ರು. ಇಲ್ಲಿ ಅವರು ಗುಲ್ಕನ್ನ ಸೇಲ್ ಮಾಡ್ತಾ ಇದ್ರು. ನಾನು ಸ್ವಲ್ಪ ಗುಲ್ಕನ್ನ ಹನಿ ಮತ್ತೆ ಶುಗರು ಇರುತ್ತೆ ಇದರಲ್ಲಿ. ಶುಗರ್ ಬೇಡ ಅಂತಂದ್ರೆ ಜಾಗ್ರಿದು ಇದೆಯಾ? ಹೇಗೆ ಡ್ರೈ ಮಾಡಿದ್ರೆ ಇದು ಪೆಟಲ್ಸ್ ಪೆಟಲ್ಸ್ ಹೇಗೆ ಡ್ರೈ ಮಾಡಿದ್ರೆ ಹೋಮ್ ಮೇಡಾ ಇದು ಅಥವಾ ಇದು ಅದ್ರ ಫ್ಯಾಕ್ಟ್ರಿ ಪ್ರಾಡಕ್ಟಾ? ಬಟರ್ ಮತ್ತೆ ಗುಲ್ಕನ್ ಎರಡು ಮಿಕ್ಸ್ ಮಾಡ್ತಾರೆ. ಡ್ರೈ ಫ್ರೂಟ್ಸ್ ಇಲ್ಲ, ಅದು ಡ್ರೈ ಫ್ರೂಟ್ಸ್. ನಾನು ಜಾಗ್ರಿಯಿಂದ ಮಾಡಿರೋ ಗುಲ್ಕಂದು ಒಂದು ಬಾಟಲ್ ತಗೊಂಡೆ. ಒಂದು ಬಾಟಲ್ಗೆ ಎಷ್ಟು 150 ರೂಪೀಸ್ ಸಮಥಿಂಗ್ ಇತ್ತು ಅಂತ ಅನ್ಸುತ್ತೆ. ಆ್ಯಂಡ್ ಬನ್ ಕೂಡ ಅವರು ಹೋಮ್ ಮೇಡ್ ಮಾಡಿದ್ರಂತೆ. ಬನ್ ತುಂಬಾ ಸಾಫ್ಟ್ ಆಗಿತ್ತು ಆ್ಯಂಡ್ ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಬಟ್ ಅವರಲ್ಲಿ ಯೂಸ್ ಮಾಡಿರೋದು ನಂದಿನಿ ಬಟರ್ ಅಂತ ಹೇಳಿದ್ರು. ಬಟರ್ ಮತ್ತೆ ಗುಲ್ಕನ್ ಮಿಕ್ಸ್ ಮಾಡಿ ತಿಂದಿರೋದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈ ತರ ಗುಲ್ಕನ್ನ ಅವಾಗವಾಗ ತಿಂತಾ ಇದ್ರೆ ಬಾಡಿಗೆ ತುಂಬಾ ತಂಪು. ಆ್ಯಂಡ್ ತುಂಬಾ ನಡುವೆ ಬಿಸಿಲು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಲ್ಲ, ಡೈಲಿ ಒಂದೊಂದು ಸ್ಪೂನ್ ತಿಂತಾ ಇದ್ರೆ ಬಾಡಿಗೆ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಅಂದ್ರು. ಅಂಡ್ ಜಾಸ್ತಿ ತಿಂದ್ರೆ ಆಬ್ವಿಯಸ್ಲಿ ದಪ್ಪ ಕೂಡ ಆಗ್ತಾರೆ. ಅದಕ್ಕೆ ಯಾವ್ದಾದ್ರು ಲಿಮಿಟ್ ಅಲ್ಲಿ ಇರ್ಬೇಕು ಅಲ್ವಾ ಅಂತ ಹೇಳ್ಬಿಟ್ಟು ಚುಚ್ಚೂರು ತಿನ್ಬೇಕು. ಅಂಡ್ ಅಲ್ಲಿಂದ ಮತ್ತೆ ಒಂದು ಚುರುಮುರಿ ಶಾಪ್ ಇತ್ತು, ಅಲ್ಲಿಗೂ ಒಂದ್ ಸ್ವಲ್ಪ ವಿಸಿಟ್ ಮಾಡಿ. ಅಂಡ್ ಇಲ್ಲಿ ಡಿ ಅಂತ ಒಂದ್ ಬ್ರಾಂಡ್ದು ಎಲ್ಲ ಮಸಾಲಾ ಪೌಡರು, ಪುಳಿಯೋಗರೆ ಪೌಡರು, ಎಲ್ಲ ಚಟ್ನಿ ಪೌಡರು, ಆ ತರ ಪೌಡರ್ಗಳನ್ನೆಲ್ಲ ತುಂಬಾ ಸೇಲ್ ಮಾಡ್ತಾ ಇದ್ರು.
ಒಂದು ಶುಂಠಿ ಚಟ್ನಿ ಪುಡಿ ಇಲ್ಲಿ ತುಂಬಾ ಚೆನ್ನಾಗಿತ್ತು, ನನಗೆ ಟೇಸ್ಟ್ ಮಾಡಿದ್ದು. ಬಟ್ ನಾನು ಚಟ್ನಿ ಪುಡಿಗಳು ಆಲ್ರೆಡಿ ಊರಿಂದನೇ ಬರುತ್ತೆ ಅಲ್ಲ ಅಂತ ಹೇಳ್ಬಿಟ್ಟು ಚಟ್ನಿ ಪುಡಿ ಯಾವುದು ತಗೊಂಡಿಲ್ಲ. ಒಂದು ಪುಳಿಯೋಗರೆ ಪೌಡರ್ ಮಾತ್ರ ತಗೊಂಡೆ, ತುಂಬಾ ಚೆನ್ನಾಗಿತ್ತು ಅಂತ, ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ನೆಕ್ಸ್ಟ್ ನಾವು ಮಲ್ನಾಡ್ ಅವ್ರದ್ದು ನಿಸರ್ಗ ಅಂತ ಹೇಳ್ಬಿಟ್ಟು ಒಂದು ಪಿಕಲ್ ಶಾಪ್ ಕೂಡ ಹಾಕಿದ್ರು. ಪಿಕಲ್ ಶಾಪ್ ವಿಸಿಟ್ ಮಾಡಿದ್ವಿ. ಅಂಡ್ ಅಲ್ಲೆಲ್ಲ ಪಿಕಲ್ಗಳು ಟೇಸ್ಟಿ ಕೂಡ ಇಟ್ಟಿದ್ರು. ಮ್ಯಾಂಗೋ ಪಿಕಲ್ ಓಕೆ ನಂಗೆ ಮ್ಯಾಂಗೋ ಪಿಕಲ್ ಏನಂತ ಇಷ್ಟ ಆಗಿಲ್ಲ. ಬಟ್ ಅಲ್ಲಿ ಒಂದು ನೆಲ್ಲಿಕಾಯ್ದು ಪಿಕಲ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಸಕ್ಕ ಟೇಸ್ಟ್ ಕೂಡ ಚೆನ್ನಾಗಿತ್ತು. ನನ್ಗೆ ಆ ಪಿಕಲ್ ತುಂಬಾ ಇಷ್ಟ ಆಯ್ತು. ಈ ತರ ಒಂದ್ ಬಾಟಲ್ಗೆ 175 rupees ಏನೋ ಹೇಳಿದ್ರು. ಸೊ ನಾನು ನೆಲ್ಲಿಕಾಯ್ದು ಒಂದ್ ಪಿಕಲ್ ಮಾತ್ರ ತಗೊಂಡೆ, ತುಂಬಾ ಚೆನ್ನಾಗಿತ್ತು. ಅಂಡ್ ಅಲ್ಲಿಂದ ಮತ್ತೆ ಬರುವಾಗಾದ್ರೆ ಫುಲ್ ಬಿಸಿಲು ಕೂಡ ಇತ್ತಲ್ವಾ, ಅಷ್ಟು ಓಡಾಡ್ಬಿಟ್ಟು ಜನ ಕೂಡ ಜಾಸ್ತಿ ಇದ್ರು. ಸೊ ಜ್ಯೂಸಸ್ ಕೂಡ ಅಲ್ಲೇ ಇತ್ತು ಅಲ್ವಾ, ಸೊ ಒಂದ್ ಜ್ಯೂಸಸ್ ತಗೊಂಡ್ ಕೂಡ ಕುಡಿದ್ವಿ ನಾವು. ಅಂಡ್ ಮತ್ತೆ ಅಲ್ಲಿಂದ ಬುಕ್ ಸ್ಟಾಲ್ ಕಡೆ ಸ್ವಲ್ಪ ನೋಡೋಣ ಅಂತ ಮತ್ತೆ ಬಂದ್ವಿ. ತುಂಬಾ ಸಿಕ್ಕಾಪಟ್ಟೆ ಜನನೇ ಅನಿಸ್ತಾ ಇದ್ರು ಕೆಲವೊಂದು ಶಾಪಲ್ಲಿ, ಕೆಲವೊಂದು ಶಾಪ್ ತುಂಬಾ ಖಾಲಿ ಅನಿಸ್ತಾ ಇತ್ತು. ಸೊ ಮತ್ತೆ ಬೇಡ ಸಾಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಮತ್ತೆ ಸ್ವೀಟ್ ಸ್ಟಾಲ್ಗೆ ಬಂದ್ವಿ. ಫಸ್ಟಿಗೆ ನಾನು ಇದು ಟೋಸ್ಟ್ ಇಂದು ಒಂದ್ ಸ್ವಲ್ಪ ಮಲೈ ಇದು ನೋಡ್ಕೊಂಡು ಹೋಗಿದ್ದೆ, ತಿಂದಿರ್ಲಿಲ್ಲ ಅಲ್ವಾ, ಸೊ ಅದಕ್ಕೆ ಅಟ್ಲೀಸ್ಟ್ ಇವಾಗ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಮಲೈ ಹಾಕಿದ್ರು ಅಲ್ವಾ, ಬಟ್ ಆ ತರ ಎಲ್ಲ ಕ್ರೀಮ್ ಹಾಕಿದ್ರು ಟೋಸ್ಟ್ ಮಾತ್ರ ಇನ್ನ ಒಂದ್ ಸ್ವಲ್ಪ ಗಟ್ಟಿ ಕೂಡ ಇತ್ತು. ಇವನ್ ಬೇರೆ ಸ್ವೀಟ್ ತಗೊಂಡ, ನಾನು ಇದೊಂದು ಸ್ವೀಟ್ ತಗೊಂಡೆ. ಅದನ್ನ ತಿನ್ಕೊಂಡು ಮತ್ತೆ ಹಾಗೆ ಮುಂದೆ ಬರ್ಬೇಕಾದ್ರೆ ಮತ್ತೆ ಓಡಾಡಿ ಸುಸ್ತಾಗಿತ್ತಲ್ಲ, ಒಂದ್ ಬಾದಾಮ್ ಜ್ಯೂಸ್ ಕೂಡ ತಗೊಂಡ್ವಿ. ಇಷ್ಟೆಲ್ಲ ಆಗ್ಬೇಕಾದ್ರೆ ಟೈಮ್ ನಮ್ಗೆ 11:30 ಹೋಗಿದ್ವಿ, ಆಲ್ಮೋಸ್ಟ್ 4 o'clock ಆಗೋಗಿತ್ತು. ಒಂದ್ ಕಡೆ ಹೋದ್ರೆ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ಲೇಬೇಕಾಗುತ್ತೆ ಅಲ್ವಾ, ಅಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಬುಕ್ನು ಪರ್ಚೇಸ್ ಎಲ್ಲ ಮಾಡ್ಕೊಂಡು ಅಂಡ್ ಔಟ್ ಸೈಡ್ ಬಂದ್ಬಿಟ್ವಿ ನಾವು ವಿಧಾನಸೌಧದಿಂದ. ಬರುವಾಗ ತುಂಬಾ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಅದೊಂದು ಕ್ಯಾಂಡಿ ಸಿಕ್ತು. ಸೊ ಆ ಕ್ಯಾಂಡಿನೂ ಒಂದು ತಿನ್ಕೊಂಡು ನಮ್ ಕಾರ್ ಎಲ್ಲಿ ಪಾರ್ಕ್ ಮಾಡಿದೀವಿ ಅಂತ ಸರ್ಚ್ ಮಾಡ್ತಾ ಬಂದ್ವಿ. ನಮ್ಗೆ ಕಾರ್ ಪಾರ್ಕಿಂಗ್ ಎಲ್ಲ ಹೈಕೋರ್ಟ್ ಒಳಗಡೆ ಅಲೋ ಮಾಡಿದ್ರು. ಸೊ ಅಲ್ಲಿ ಹೋಗ್ಬಿಟ್ಟು ಕಾರ್ ಪಾರ್ಕಿಂಗು ಅಷ್ಟೇ ಫುಲ್ ರಶ್ ಆಗ್ಬಿಟ್ಟಿತ್ತು. ಬಟ್ ಇವಾಗ ಒಂದ್ 4 ಗಂಟೆ ಆಗಿತ್ತಲ್ವಾ, ಸ್ವಲ್ಪ ಜನ ಕೂಡ ಖಾಲಿ ಆಗ್ತಾ ಇದ್ರು. ಸೊ ನಾವು ಅಲ್ಲಿಂದ ಮನೆ ಕಡೆ ಬರೋಣ ಅಂತ ಹೇಳ್ಬಿಟ್ಟು ಮನೆ ಕಡೆ ಹೊರಟ್ವಿ ನಾವು. ಬಟ್ ಆನ್ ದ ವೇ ಬರ್ಬೇಕಾದ್ರೂ ಅಷ್ಟೇ ಫುಲ್ ಟ್ರಾಫಿಕ್ ಕೂಡ ಆಗ್ಬಿಟ್ಟಿತ್ತು ರೋಡಲ್ಲಿ. ಫುಲ್ ಜನ ಎಲ್ಲ ರಿಟರ್ನ್ ಹೋಗ್ತಾ ಇದ್ರು ಅಲ್ವಾ, ಫುಲ್ ಜನ ಅನಿಸ್ತಾ ಇತ್ತು. ತುಂಬಾ ವೇಟ್ ಕೂಡ ಮಾಡ್ಬೇಕಾಯ್ತು. ಅಲ್ಲಿ ಒಂದೊಂದ್ ಕಡೆ ನಮ್ಗೆ ಹೈಕೋರ್ಟ್ ಇಂದ ವಿಧಾನಸೌಧದಿಂದ ಈ ಕಡೆ ಬರೋವರೆಗೂ ನಮ್ಗೆ ಅಲ್ಲೇನೆ ಒಂದು 10 to 15 minutes ಅಲ್ಲೇನೆ ಹೋಗ್ಬಿಟ್ಟಿತ್ತು. ಸೊ ಅಲ್ಲಿಂದ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಒಂದು 5 o'clock ಹಂಗೆ ಮನೆಗೆ ಬಂದ್ವಿ. ಸೊ ನಾನ್ ತಗೊಂಡಿರೋ ಬುಕ್ಸ್ ಗಳು ಯಾವ್ದು ಅಂದ್ರೆ, ನಾನು ಈ ಮಿಲೆಟ್ ಸಿರಿಧಾನ್ಯಗಳಿಂದ ಏನೇನು ಮಾಡಬಹುದು ಫುಡ್ ಐಟಮ್ಸ್ ಅಂತ ಹೇಳ್ಬಿಟ್ಟು ಅದೊಂದು ಬುಕ್ಸ್ ತಗೊಂಡೆ. ನನಗೆ ಇದರಲ್ಲಿ ಕೆಲವೊಂದು ಐಟಮ್ಸ್ ಗಳು ತುಂಬಾ ಚೆನ್ನಾಗ್ ಅನಿಸ್ತು. ಮಿಲೆಟ್ಟಿನ ನಿಪ್ಪಟ್ಟುಗಳೆಲ್ಲ ಇತ್ತು. ಸೊ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಯಾವತ್ತಾದ್ರೂ ಒಂದ್ಸತಿ ಮಾಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಬುಕ್ಸ್ ನ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಈ ಪವರ್ ಆಫ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಒಂದು ಬುಕ್ ಇತ್ತು, ಅದೊಂದು ಬುಕ್ ತಗೊಂಡೆ. ಅಂಡ್ ಬೆಳಕಿನ ತೆನೆ ಅಂತ ಇದೊಂದು ಸ್ವಲ್ಪ ಇನ್ಸ್ಪಿರೇಷನಲ್ ಸ್ಟೋರೀಸ್ ಅಂತ ಹೇಳ್ಬಿಟ್ಟು ಅದೊಂದು ಬುಕ್. ಸಕ್ಸಸ್ ಇನ್ ಮೈ ಹ್ಯಾಂಡ್ ಅಂತ ಒಂದು ಬುಕ್ ಇತ್ತು, ಅದೊಂದು ಬುಕ್ ಕೂಡ ತಗೊಂಡೆ. ಅಂಡ್ ಈ ಅರಿವಿನ ದಾರಿ ಬುಕ್ ನ ತುಂಬಾ ಜನ ಸಜೆಸ್ಟ್ ಮಾಡಿದ್ರು. ಇನ್ಸ್ಪಿರೇಷನಲ್ ಸ್ಟೋರೀಸ್, ರಿಯಲ್ ಸ್ಟೋರೀಸ್ ಗಳು ತುಂಬಾ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಅದೊಂದು ಬುಕ್ ಇರ್ಲಿ ಅಂತ ಹೇಳ್ಬಿಟ್ಟು ಒಂದು 4-5 ಬುಕ್ ನ ಪರ್ಚೇಸ್ ಮಾಡ್ಕೊಂಡ್ ಬಂದ್ವಿ. ಬಟ್ ಇದ್ರಲ್ಲಿ ನಾನು ಇವಾಗ ಸ್ಟಾರ್ಟ್ ಮಾಡಿರೋದು ಸಕ್ಸಸ್ ಇನ್ ಮೈ ಹ್ಯಾಂಡ್ ಅಂತ ಒಂದು ಬುಕ್ ನ ಸ್ವಲ್ಪ ಓದಿದೀನಿ. ಅದನ್ನಷ್ಟು ತುಂಬಾ ಚೆನ್ನಾಗಿ ಅನಿಸ್ತು ಅಷ್ಟು ಓದಿರೋದು. ಅಂಡ್ ನಾನು ಅಲ್ಲಿಂದ ಬರ್ಬೇಕಾದ್ರೆ ಸ್ವಲ್ಪ ಸ್ವೀಟ್ ಕೂಡ ತಗೊಂಡ್ವಿ. ನಾವು ಸ್ವೀಟ್ ತಿಂದ್ವಿ ಅಲ್ವಾ, ಅಲ್ಲೇ ನಮ್ಗೆ ಮೈಸೂರು ಪಾಕ್ ಕೂಡ ತುಂಬಾ ಚೆನ್ನಾಗಿ ಸೇಲ್ ಮಾಡ್ತಾ ಇದ್ರು ತುಪ್ಪದ್ದು. ಸೊ ಅದಕ್ಕೆ ಅದೊಂದು 1/4 kg ಬಾಕ್ಸ್ ತಗೊಂಡ್ ಬಂದ್ವಿ. ಹೇಗಿದೆ ಅಂತ ಇನ್ನ ಟೇಸ್ಟ್ ಮಾಡಿಲ್ಲ. ಅಂಡ್ ಇದೆ ಪಿಕ್ಕಲ್ ತಗೊಂಡಲ್ವಾ, ಒಂದು ನಲ್ಲಿಕಾಯಿ ಪಿಕ್ಕಲ್ ಅಂಡ್ ಒಂದು ಗುಲ್ಕನ್ ತಗೊಂಡ್ ಬಂದಿದ್ದೀನಿ. ಗುಲ್ಕನ್ ನಾನು ಆಲ್ರೆಡಿ ಸ್ವಲ್ಪ ಬಂದಿನೂ ಟೇಸ್ಟ್ ಮಾಡಿದೆ. ಅಂಡ್ ಪುಳಿಯೋಗರೆ ಪೌಡರ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಅಂಡ್ ಇದು ಏನು ಅಂತ ಅಂದ್ರೆ, ನಾವು ಫಸ್ಟೇ ಹೇಳ್ದಂಗೆ ಹಿಂದಿನ ದಿನ ವೀಕೆಂಡ್ಸ್ ಅಲ್ಲಿ ನಾವು ಫ್ರೆಂಡ್ ಮನೆಗೆ ಹೋಗಿದ್ವಲ್ಲ, ಸೊ ಅಲ್ಲಿಂದ ಬರುವಾಗ ಒಂದ್ ಸ್ವಲ್ಪ ಎಲ್ಲ ಹಿಟ್ಗಳನ್ನ ನಾವು ಮಿಲ್ಲಲ್ಲಿ ಹಾಕ್ಸ್ಕೊಂಡ್ ಬಂದ್ವಿ. ನಮ್ಗಿಲ್ಲಿ ನಮ್ಮ ಏರಿಯಾದಲ್ಲಿ ಆತರ ಮಿಲ್ನ ಹುಡುಕಿದ್ವಿ ಆಯ್ತಾ, ಮಿಲ್ಲೇ ಸಿಗ್ತಾನೆ ಇಲ್ಲ ನಮ್ಗೆ ಕೋರ್ಮಂಗ್ಲದಲ್ಲಿ ಎಲ್ಲೂ ಸುತ್ತಮುತ್ತ. ಅದಕ್ಕೆ ಅವ್ರ ಮನೆ ಹತ್ರ ಹೋದಾಗ ಇತ್ತು. ಸೊ ಈ ನಡುವೆ ಎಷ್ಟೇ ಆದ್ರೂ ಔಟ್ಸೈಡ್ ಫುಡ್, ಪ್ಯಾಕೆಟ್ ಫುಡ್ಗಳು, ಈ ತರ ಫ್ಲೋರ್ಸ್ಗಳು ಚೆನ್ನಾಗಿ ಬರ್ತಾ ಇಲ್ಲ. ರೀಸೆಂಟ್ ಆಗಿ ಯಾವಾಗ್ಲೋ ಒಂದು ಫ್ಲೋರ್ ತಗೊಂಡ್ ಬಂದಿದ್ದೆ, ಅದ್ರಲ್ಲಿ ಆಲ್ರೆಡಿ ಹುಳಗಳಿತ್ತು. ಅದಕ್ಕೆ ಈ ಸಲ ಹೋದಾಗ ಅಲ್ಲೇ ಮಾಡಿಸ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಕಡ್ಲೆ ಹಿಟ್ಟು, ಗೋಧಿ ಹಿಟ್ಟು ಎಲ್ಲದನ್ನು ನಾವು ಮಿಲ್ಲಲ್ಲೇ ಹಾಕ್ಸ್ಕೊಂಡ್ ಬಂದ್ವಿ. ಅಂಡ್ ಜೋಳದ ಹಿಟ್ಟಾದ್ರೆ ಮನೆಯಿಂದನೇ ಬರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು
ಈ ಬೇರೆ ಹಿಟ್ಟುಗಳನ್ನೆಲ್ಲ ನಾವು ಮಿಲ್ಲಲ್ಲಿ ಹಾಕ್ಸ್ಕೊಂಡು ಬಂದಿರೋದು. ಲಾಸ್ಟ್ ಟೈಮು ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನನ್ನ ಫ್ರೆಂಡ್ ಮನೆಯಲ್ಲಿ ಆಂಟಿ ತುಂಬಾ ಸಖತ್ತಾಗಿ ಬಜ್ಜಿ ಮಾಡಿದ್ರು ಅಂತ. ಸೊ ಅವರು ಕಡಲೆ ಹಿಟ್ಟನ್ನ ಈ ತರ ಕಡಲೆ ತಗೊಂಡೋಗಿ ಮಿಲ್ಲಲ್ಲಿ ಹಾಕ್ಸಿ ಮಾಡಿಸ್ಕೊಂಡು ಬಂದಿರೋದಂತೆ. ಸೊ ಅದಕ್ಕೆ ಈ ಸತಿ ನಾವು ಎಲ್ಲದನ್ನು ಮಿಲ್ಲಲ್ಲೇ ಹಾಕ್ಸ್ಕೊಂಡು ಬಂದಿದ್ದೀವಿ. ಎಲ್ಲ ಆಲ್ಮೋಸ್ಟ್ 1 kg, ಗೋಧಿ ಹಿಟ್ಟು ಮಾತ್ರ 2 kg ತಗೊಂಡಿದ್ದೀನಿ ಅಷ್ಟೇ. ನೋಡ್ಬೇಕು, ಎಲ್ಲ ಇನ್ನೊಂದ್ಸತಿ ಟ್ರೈ ಮಾಡಬೇಕು. ನಾ ಇನ್ನು ಯಾವುದನ್ನು ಯೂಸ್ ಮಾಡಿಲ್ಲ. ಅಂಡ್ ತುಂಬಾ ದಿನ ಆದ್ಮೇಲೆ ಗುಂಡನ್ ತೋರಿಸ್ತಾ ಇದ್ದೀನಿ. ಗುಂಡ ಫುಲ್ ಆಕ್ಟಿವ್ ಆಗಿದ್ದಾನೆ. ಎಲ್ಲರನ್ನು ಈ ನಡುವೆ ಸ್ವಲ್ಪ ಅನಲೈಸ್ ಮಾಡಿ ನೋಡ್ತಾನೆ, ಮಾತಾಡ್ತಾನೆ. ಚೂರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾನೆ. 6 months ಆಗಿದೆ ಇವಾಗ. ಅಂಡ್ ಅಲ್ಲಿಂದ ಮನೆಗೆ ಬಂದ ಮೇಲೂ ಅಷ್ಟೇ ಊರಿಂದ ಕೊಬ್ಬರಿ ಎಣ್ಣೆ ತಂದಿದ್ವಲ್ಲ, ಅದನ್ನ ನಾನು ಇನ್ನೂ 2 ದಿನ ಬಿಸಿಲಲ್ಲಿ ಇಡಕ್ಕೆ ಹೇಳಿದ್ರು. ಸೊ ಬಿಸಿಲಲ್ಲಿ ಇಟ್ಟು ಇವಾಗ ಅದನ್ನ ಒಂದು ಕ್ಯಾನ್ ಹಾಕಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಒಂದ್ಸತಿ ಮಸ್ಲಿನ್ ಕ್ಲಾತ್ ನಲ್ಲಿ ಆಯಿಲ್ನೆಲ್ಲ ಹಾಕ್ಬಿಟ್ಟು ಏನಾದ್ರು ಧೂಳಿತ್ತು ಅಂದ್ರೆ ಎಲ್ಲ ತೆಗಿಯೋಣ ಅಂತ ತೆಗಿತಾ ಇದ್ದೆ. ಅಂಡ್ ಲಾಸ್ಟ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ವೇಸ್ಟೇಜ್ ಎಲ್ಲ ಕೂತಿರುತ್ತಲ್ಲ, ಅದು ಕೂತಿರುತ್ತೆ. ಕೊಕೊನಟ್ ಆಯಿಲ್ನ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಹೋಮ್ ಮೇಡು ಹೆಲ್ತ್ ವೈಸು ಈಸಿ ಆಗುತ್ತಲ್ಲ ಅಡುಗೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಯೂಸ್ ಮಾಡ್ತಾ ಇರೋದು. ಸೊ ಲಾಸ್ಟ್ ವೀಕೆಂಡು 3 days ನಾನು ಈ ಥರ ಬುಕ್ಸು, ಫ್ರೆಂಡ್ ಮನೆ ಅಂತ ಹೇಳ್ಬಿಟ್ಟೆ ಸ್ಪೆಂಡ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಇನ್ನ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಥ್ಯಾಂಕ್ ಯು.